ನಾನಿವಾಗ ಬೆಳ್ಳುಳ್ಳಿ ರೈಸ್ ಮಾಡಕತ್ತೀನಿ. ಒಂದು 1.5 ಚಮಚೆ 1.5 ಚಮಚೆ ಎಣ್ಣೆ ಹಾಕ್ಕೊಂಡೇನಿ. ಒಂದು 2-3 ಈ ಒಂದು ಎಸಳಿಕ್ಕಿಂತ ಕಡಿಮೆ ಏನು ಹಾಕ್ಕೊಂಡೇನಿ, ಕರಿಬೇವನ್ನು ಹಾಕ್ಕೊಂಡೆ. ಇವಾಗ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ನಾನು ಜಜ್ಜಿ ಇದಕ್ಕೆ ಒಗಿತೀನಿ. ನೋಡಿ ವೀಕ್ಷಕರೇ, ಈ ಥರ ಹಾಕಬೇಕು. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಮಸಾಲೆ ಪುಡಿ, 1 ಟೀ ಸ್ಪೂನಷ್ಟು ಖಾರ ಪುಡಿಯನ್ನು ಹಾಕಿ ಏನು ಮಾಡಬೇಕು, ಗ್ಯಾಸನ್ನು ಬಂದ್ ಮಾಡಬೇಕು. ರೈಸ್ ಕಡಿಮೆ ಐತಿ, ಸ್ವಲ್ಪ ಐತಿ. ಆಮೇಲೆ ಅದು ಹಾಕಿದ ಮೇಲೆ ಮಾಡಿಟ್ಟಂಥ ರೈಸ್ನ ನಾವು ಇದಕ್ಕೆ ಹಾಕಬೇಕು. ಈ ಥರ ನೋಡಿ ವೀಕ್ಷಕರೇ, ಈ ಥರ ಇದನ್ನು ಬಿಸಿ ಮಾಡ್ಕೋಬೇಕು. ಇವಾಗ ಏನು ಮಾಡಬೇಕು, ಗ್ಯಾಸನ್ನು ಮತ್ತೆ ಚಾಲೂ ಮಾಡ್ಕೋಬೇಕು. ಇಲ್ಲಾಂದ್ರೆ ಖಾರ ಪುಡಿ ಮತ್ತೆ ಹೋಗ್ತೈತಿ. ಅದಕ್ಕೆ ಈ ಥರ ಇದನ್ನು ರೈಸ್ನ ಬಿಸಿ ಮಾಡಬೇಕು. ದಿಢೀರಂತ ಇದು ಚಲೋ ಆಗ್ತೈತಿ. ಇವು ಡಬ್ಬಿಗೂ ಕಟ್ಟಕ್ಕೆ ಚಲೋ ಆಗ್ತೈತಿ. ದಿಢೀರಂತ ಇದನ್ನು ಒಂದು ಉಪ್ಪಿನಕಾಯಿ ಇಟ್ಕೊಂಡು ಒಂದು ಪಲ್ಯ ಇದ್ರೆ ಇಲ್ಲದೇ ಇದ್ದರೂ ಊಟಕ್ಕೆ ರುಚಿ ಆಗ್ತೈತಿ ರೆಡ್ ರೈಸ್. ನಮ್ಮ ಮನ್ಯಾಗ ವಿಶೇಷವಾಗಿ ನನ್ನ 2 ಮಕ್ಕಳಿಗೂ ಸೇರ್ತೈತಿ, ನಮ್ಮ ಹುಡುಗಗೂ ಸೇರ್ತೈತಿ. ಇದು ರೆಡ್ ರೈಸು ನಮ್ಮ ಮಗಳಿಗೋಸ್ಕರ ಈ ರಾತ್ರಿಗೆ ಸಾರು ಒಲ್ಲೆ ಅದು ಒಲ್ಲೆ ಊಟಕ್ಕೆ ಅದು ಬೇಡ ಇದು ಬೇಡ ಅಂತಿರ್ತಾಳೆ. ಅದಕ್ಕೆ ದಿಢೀರಂತ ಈ ರೆಡ್ ರೈಸನ್ನು ನಾನಿವಾಗ ಮಾಡಿ ಕೊಟ್ಟೆ. ಇದ್ರ ಮೇಲ್ಗಡೆ ಸ್ವಲ್ಪ ನಿಂಬೆ ಹುಳಿಯನ್ನು ಹಿಂಡಬೇಕು. ಟೊಮೆಟೊ ಹಣ್ಣು ಹಾಕಿರಂಗಿಲ್ಲಲ್ಲ, ಅದಕ್ಕೆ ಇದ್ರ ಟೇಸ್ಟೇ ಬೇರೆ ಬರ್ತೈತಿ. ಸ್ವಲ್ಪ ಒಂದು 10 ಹನಿ ಬೀಳುವಷ್ಟು ನಿಂಬೆಹಣ್ಣನ್ನು ಹಾಕಿ ಈ ಥರ ಬಿಸಿ ಬಿಸಿಯಾಗಿ ರೆಡಿ ಟು ಸರ್ವ್. ಊಟ ಮಾಡೋ ಪದ್ಧತಿ ತೊಗೊಂಡು ಮಾಡಿ ನೋಡಿ.